विश्वस्योदयमातनोति तदनुत्राणं विधत्ते पुनः सौख्याप्तितरहानि साधनमलं भक्तिश्रुतिः व्यञ्जयन् स्वापं प्रापयति श्रमापहृतये कल्पावसाने च यः तं देवं पितरं पतिं गुरुतमं वन्दे रमावल्लभम्। नमः श्रीमन्मध्वप्रदिशः सदृशं नो जय जया परिहृतभवपाशः पातु मां पार्वतीशः। जन्माद्यस्य यतोऽन्वयात् इतरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यं प्रियं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಇಂದು ಅತ್ಯಂತ ಮಂಗಲಕರವಾದಂತಹ ದಿವಸ, ಅರ್ಥಾತ್ ಆಷಾಢ ಏಕಾದಶಿ. ಇದು ಶಯನ ಏಕಾದಶಿ ಅಂತ ಸುಪ್ರಸಿದ್ಧವಾದದ್ದು. ದೇವರು ಸಚ್ಚಿದಾನಂದಮಯನಾದ ಸರ್ವಜ್ಞನಾದಂತಹ ದೇವರು ಇಂದು ಯೋಗ ನಿದ್ರೆಯನ್ನು ಆರಂಭಿಸ್ತಾನೆ. ಕಾರ್ತೀಕ ಮಾಸದ ಉತ್ಥಾನ ದ್ವಾದಶಿಯ ಪರ್ಯಂತ ಯೋಗ ನಿದ್ರೆಯಲ್ಲಿ ದೇವರು ಇದ್ದು ಜಾಗೃತರಾಗಿರುವ ಸದಾಕಾಲ ಈ ಚಾತುರ್ಮಾಸ್ಯದಲ್ಲಿ 4 ತಿಂಗಳ ಈ ಒಂದು ಅವಧಿಯಲ್ಲಿ ವಿಶೇಷವಾಗಿ ಶ್ರವಣ ಮನನ ಧ್ಯಾನಾದಿಗಳಿಂದ ಭಗವಂತನನ್ನು ಆರಾಧನೆ ಮಾಡಿದಾಗ ದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಇಂತಹ ಒಂದು ಪರಮ ಪವಿತ್ರವಾದ ಈ ಏಕಾದಶಿಯಂದು ಇವತ್ತು ವಿಷ್ಣುವಿನ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡೋದರ ಜೊತೆಗೆ ತಪ್ತ ಮುದ್ರಾಧಾರಣೆಯನ್ನು ಕೂಡ ಮಾಡಿಸಿಕೊಳ್ಳಬೇಕು. ಒಂದು ಸುದರ್ಶನ ಹಾಗೂ ಪಾಂಚಜನ್ಯ, ಸುದರ್ಶನ ಚಕ್ರ ಮತ್ತು ಪಾಂಚಜನ್ಯ ಶಂಖ ಇವೆರಡರಿಂದಲೂ ಕೂಡ ಚಿಹ್ನಿತನಾದಾಗ ಎಲ್ಲ ಪಾಪಗಳು, ಸಕಲ ಪಾಪಗಳು ಅದು ನಿವಾರಣೆಯಾಗಿ ವಿಶೇಷವಾದಂತಹ ಭಗವಂತನ ಅನುಗ್ರಹ ಆಗ್ತದೆ. ಜೊತೆಗೆ ಆರೋಗ್ಯ ಸಮೃದ್ಧಿ ಆಗ್ತದೆ. ಎಷ್ಟೋ ದೊಡ್ಡ ಲಾಭ ಅಂದರೆ, ಒಂದು ಕಡೆ ದೊಡ್ಡ ಏಕಾದಶಿ, ಆ ಶಯನ ಏಕಾದಶಿಯ ಒಂದು ವ್ರತ, ಉಪವಾಸ ವ್ರತಾಚರಣೆ, ಮತ್ತೊಂದು ಕಡೆ ತಪ್ತ ಮುದ್ರಾಧಾರಣ, ಇನ್ನೊಂದು ಕಡೆ ಜ್ಞಾನಯಜ್ಞ ಅರ್ಥಾತ್ ಭಾಗವತ ಪ್ರವಚನ. ಈ ಒಂದೊಂದು ಕೂಡ ಮಹಾಪುಣ್ಯವನ್ನು ಕೊಡುವಂಥದ್ದು. ಹೀಗಿರುವಾಗ ಈ ಮೂರೂ ಸೇರಿದಾಗ ಎಷ್ಟು ಪುಣ್ಯ ಬರ್ತದೆ ಅಂತನ್ನೋದೇ ಅದು ಹೇಳಲಿಕ್ಕೆ ಶಕ್ಯ ಆಗೋದಿಲ್ಲ. ಅಷ್ಟು ಶ್ರೇಷ್ಠವಾದಂತಹ ಪುಣ್ಯ ಬರ್ತದೆ. ಆದ್ದರಿಂದ ಈ ಮೂರೂ ಸೇರಿದ್ದರಿಂದ ಇದನ್ನು ನಾವು ತ್ರಿವೇಣಿ ಸಂಗಮ ಅಂತಲೇ ಕರೆಯಬಹುದು. ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ, ಪ್ರಯಾಗರಾಜ ಕ್ಷೇತ್ರದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಾಗ ಎಷ್ಟು ಪುಣ್ಯ ಇದೆ, ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಇವತ್ತಿನ ದಿನವನ್ನು, ಏಕಾದಶಿಯ ಈ ದಿನದಲ್ಲಿ ದೇವರ ಆರಾಧನೆ ಮಾಡಿದಾಗ, ಮತ್ತು ಏಕಾದಶಿ ಉಪವಾಸವನ್ನು ಮಾಡಿದಾಗ, ಮತ್ತು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಾಗ, ಜೊತೆಗೆ ಭಗವಂತನ ಮಹಿಮಾರೂಪವಾದಂತಹ ಭಾಗವತವನ್ನು ಶ್ರವಣ ಮಾಡಿದಾಗ ನಮಗೆ ಅತಿಶಯವಾದಂತಹ ಪುಣ್ಯ ಬರ್ತದೆ. ಆದ್ದರಿಂದ
ಇಂತಹ ಒಂದು ಏಕಾದಶಿಯ ದಿನದಂದು ನಾವು ಭಾಗವತದ ಕೆಲವು ಒಂದು ವಿಷಯವನ್ನು ನಾವು ಅವಶ್ಯವಾಗಿ ತಿಳಿಯಬೇಕು. ಭಾಗವತದ ಏಕಾದಶ ಸ್ಕಂದ, ಅದು ಎಲ್ಲ ಸ್ಕಂದಗಳು ಕೂಡ ಜ್ಞಾನಮಯವಾದದ್ದು. 12 ಸ್ಕಂದಗಳು ಜ್ಞಾನದಾಯಕ. ಅದರಲ್ಲಿಯೂ ವಿಶೇಷವಾಗಿ ಏಕಾದಶ ಸ್ಕಂದದಲ್ಲಿ ಉತ್ತಮವಾದಂತಹ ವಿಷಯಗಳು ಉಂಟು. ತತ್ವಜ್ಞಾನವನ್ನು ಕೊಡ್ತದೆ ಈ ಸ್ಕಂದ. ಕಾರಣ ಏನು ಅಂದರೆ, ಶ್ರೀಕೃಷ್ಣ ಪರಮಾತ್ಮ ತನ್ನ ಅಂತರಂಗ ಭಕ್ತನಾದಂತಹ ಉದ್ಧವನಿಗೆ ಉಪದೇಶವನ್ನು ಮಾಡಿದ್ದಾನೆ. ಪ್ರಾಯ ಒಂದರ್ಥದಲ್ಲಿ ಭಗವದ್ಗೀತೆ ಅಂದರೆ ಕೃಷ್ಣ ಉದ್ಧವನಿಗೆ ಮಾಡಿದಂತಹ ಉಪದೇಶ. ಮಹಾಭಾರತದ ಭಗವದ್ಗೀತೆ ಅದು ಪ್ರಸಿದ್ಧ. ಅದು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು. ನಾವು ಹೀಗೆ ತಿಳಿಯಬೇಕು, ಭಗವದ್ಗೀತೆ ಒಂದಲ್ಲ ಎರಡು ಭಗವದ್ಗೀತೆಗಳು. ಒಂದು ರಣರಂಗದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಭಗವದ್ಗೀತೆ ಅದು ಒಂದಾದರೆ, ಇನ್ನು ಉದ್ಧವನಿಗೆ ಅವತಾರದ ಒಂದು ಸಮಾಪ್ತಿಯ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಂತರಂಗ ಭಕ್ತನಾದಂತಹ ಉದ್ಧವನಿಗೆ ಏನು ಉಪದೇಶ ಮಾಡಿದ್ದಾನೆ, ಇದು ಭಗವದ್ಗೀತೆ. ಇದು ಉದ್ಧವನಿಗೆ ಉಪದೇಶ ಮಾಡಿದ್ದು ಭಾಗವತದ ಭಗವದ್ಗೀತೆ. ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ್ದು ಅದು ಮಹಾಭಾರತದ ಭಗವದ್ಗೀತೆ. ವಿಶೇಷ ಅಂದರೆ, ಅರ್ಜುನನು ಅಂತರಂಗ ಭಕ್ತನಾಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಉದ್ಧವನು ಕೂಡ ಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದವನು, ಏಕಾಂತ ಭಕ್ತ. ಅರ್ಜುನ ಅವನು ದೇವಲೋಕದ ರಾಜ, ದೇವೇಂದ್ರ ಅರ್ಜುನನಾದರೆ, ಇಲ್ಲಿ ದೇವ ಗುರು ಆದಂತಹ ಬೃಹಸ್ಪತಿ ಉದ್ಧವನಾಗಿದೆ. ಎಷ್ಟು ಅದ್ಭುತ! ದೇವರಾಜನಾದಂತಹ ಅರ್ಜುನನಿಗೆ ಉಪದೇಶ ಮಾಡಿದ್ದು ಕೃಷ್ಣ, ದೇವಗುರು ಆದಂತಹ ಉದ್ಧವನಿಗೂ ಉಪದೇಶ ಮಾಡಿದ್ದು ಶ್ರೀಕೃಷ್ಣ. ಇದರಿಂದಲೇ ನಾವು ತಿಳಿಯಬೇಕು, ಕೃಷ್ಣಂ ವಂದೇ ಜಗದ್ಗುರುಂ ಅಂತ. ದೇವರಾಜನಿಗೂ ಅರ್ಜುನನಿಗೂ ಕೃಷ್ಣ ಪರಮಾತ್ಮನ ಉಪದೇಶವಾಗಿದೆ. ದೇವತಾ ಲೋಕದ ಗುರುವಿಗೂ ಕೂಡ ಉಪದೇಶವಾಗಿದೆ ಕೃಷ್ಣನಿಂದ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗಿಂತಲೂ ಮಿಗಿಲಾದವನು, ಸರ್ವೋತ್ತಮ ಅವನು. ಶರಾಕ್ಷರಮತಿ ತೋಹಂ ಅಕ್ಷರಾದಪಿ ಚ ಉತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಕ್ಷರಪುರುಷರಿಗಿಂತಲೂ ಹಾಗೂ ಅಕ್ಷರ ಪುರುಷರಿಗಿಂತಲೂ ಉತ್ತಮ ನಾನು. ಆದ್ದರಿಂದ ನನ್ನನ್ನು ಸರ್ವೋತ್ತಮ ಅಂತ ತಿಳಿಯಬೇಕು ಅಂತ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಎಲ್ಲ ಜಗತ್ತಿಗೆ ಒಳ್ಳೆಯ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ. ಅದ್ಭುತವಾದಂತಹ ವಿಷಯವನ್ನು ತಿಳಿಸಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಶ್ರೀಕೃಷ್ಣ ಪರಮಾತ್ಮ ಸರ್ವೋತ್ತಮ ಎಂಬ ವಿಷಯದಲ್ಲಿ ಯಾವ ಕಾಲಕ್ಕೂ ನಮಗೆ ಸಂಶಯ ಇರಬಾರದು. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಜಗದ್ಗುರುಗಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾವಾಗಲೂ ಪದೇ ಪದೇ ಇದನ್ನು ಸಾರುತ್ತಾರೆ. ಆಚಾರ್ಯರ ಗ್ರಂಥಗಳ ಮುಖ್ಯ ಆಶಯ
ಸಕಲ ವೇದಗಳ ತಾತ್ಪರ್ಯ ಏನು, ಮಹಾ ತಾತ್ಪರ್ಯ ಏನು ಅಂದರೆ ಹರಿಪಾರಮ್ಯವನ್ನು, ಭಗವಂತನ ಪಾರಮ್ಯವನ್ನು ಪ್ರತಿಪಾದನೆ ಮಾಡೋದೇ ಅವುಗಳ ತಾತ್ಪರ್ಯವಾಗಿದೆ. ಆಚಾರ್ಯರ ಗ್ರಂಥಗಳು ಕೂಡ, ಅವರ ಗ್ರಂಥಗಳಲ್ಲಿಯೂ ಕೂಡ ನಾವು ಹರಿಸರ್ವೋತ್ತಮತ್ವದ ವಿಷ್ಣು ಪಾರಮ್ಯದ ನಾವು ವಿಷಯವನ್ನು ನಾವು ವಿಶೇಷವಾಗಿ ಅನುಭವಿಸಲಿಕ್ಕೆ ಸಾಧ್ಯ. ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ತುಂಬ ಸುಂದರವಾದ ಉಪದೇಶವನ್ನು ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ಲೋಕದಲ್ಲಿ ನಮಗೆ ಒಳ್ಳೊಳ್ಳೆಯ ವಿಷಯಗಳನ್ನು ತಿಳಿಸುವಂತಹ ವಸ್ತುಗಳು ಇವೆ, ವ್ಯಕ್ತಿಗಳಿದ್ದಾರೆ. ಒಂದು ಸಾಮಾನ್ಯವಾಗಿ ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಯಾವ ವ್ಯಕ್ತಿಯಿಂದ, ಯಾವ ವಸ್ತುವಿನಿಂದ ನಾವು ಒಳ್ಳೆಯ ವಿಷಯವನ್ನು ತಿಳಿದುಕೊಳ್ತೇವೆ, ಅಂತಹ ವಸ್ತು ಅಥವಾ ವ್ಯಕ್ತಿ ನಮಗೆ ಗುರು ಆಗ್ತಾನೆ. ಸ್ವರೂಪೋದ್ಧಾರಕ ಗುರು ಅಂತ ಹೇಳೋದಲ್ಲ, ಆದರೆ ಆ ಜ್ಞಾನ, ಒಂದು ಒಳ್ಳೆಯ ಉತ್ತಮವಾದಂತಹ ಜ್ಞಾನ ಆ ವಸ್ತುವಿನಿಂದ, ಆ ವ್ಯಕ್ತಿಯಿಂದ ನಮಗೆ ಆಗ್ತದೆ. ಆ ಜ್ಞಾನ ಯಾವುದರಿಂದ ಬರ್ತದೆ, ಉತ್ತಮವಾದಂತಹ ಜ್ಞಾನ ಯಾವುದರಿಂದ ನಮಗೆ ಸಿಗ್ತದೆ, ಅದು ನಮಗೆ ಗುರು ಅಂತ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿತು. ಉದಾಹರಣೆಗೆ ನಮಗಿಷ್ಟೆಲ್ಲ ಗುರುಗಳು ಲೋಕದಲ್ಲಿ ಸಿಗ್ತಾರೆ. ಪೃಥಿವೀ ವಾಯು ಆಕಾಶಂ ಆಪಃ ಅಗ್ನಿ ಚಂದ್ರಮಾ ರವಿಃ ಕಪೋತಃ ಅಜಗರಃ ಸಿಂಧುಃ ಪತಂಗೋ ಮಧುಕೃತ್ ಗಜಃ ಮಧುಃ ಹರಿಣಾಮೀನಃ ಪಿಂಗಲ ಕುರರೋರ್ಭಕಃ ಕುಮಾರಿ ಶರಕೃತ್ ಸರ್ಪ ಪೂರ್ಣನಾಭಿಃ ಸುಪೇಶಕೃತ್ ಏತೆ ಮೇ ಗುರವೋ ರಾಜನ್ ಚತುರ್ವಿಂಶತಿ ಆಶ್ರಿತಾಃ. 24 ಗುರುಗಳ ಒಂದು ಲಿಸ್ಟನ್ನು ಮಾಡಿದ್ದಾರೆ ಇಲ್ಲಿ. ಭೂಮಿ, ವಾಯು, ಆಕಾಶ, ಜಲ, ಅಗ್ನಿ, ಚಂದ್ರ, ಸೂರ್ಯ ಮತ್ತು ಪಾರಿವಾಳ, ಅಜಗರ ಅಂದರೆ ಹೆಬ್ಬಾವು, ಸಮುದ್ರ, ಪತಂಗ ಹಾಗೂ ಅದೇ ಜಾತಿಯಲ್ಲಿ ಬರುವ ದುಂಬಿ ಅಥವಾ ಜೇನು ನೊಣ, ಗಜ ಆನೆ, ಮತ್ತು ಜೇನುತುಪ್ಪವನ್ನು ತೆಗೆಯುವವನು, ಸಂಗ್ರಹಿಸುವಂತಹ ವ್ಯಕ್ತಿ, ಜಿಂಕೆ, ಮೀನು, ಪಿಂಗಳ ಎಂಬ ಹೆಸರಿನ ವೇಶ್ಯಾಸ್ತ್ರಿ, ಕುರರ ಪಕ್ಷಿ, ಶಿಶು ಅರ್ಥಾತ್ ಮಗು, ಕುಮಾರಿ, ಮತ್ತು ಆಯುಧವನ್ನು, ಬಾಣವನ್ನು ತಯಾರು ಮಾಡುವಂಥವನು, ಸರ್ಪ ಹಾಗೂ ಉಗುರ್ಣನಾಭಿ ಅಂದರೆ ಜೇಡರ ಹುಳು, ಭೃಂಗ, ಕೀಟ, ಏತೇಮೇ ಗುರವಃ, ಇವರೆಲ್ಲ ಗುರುಗಳು, ನಮ್ಮ ಗುರುಗಳು ಅಂತ ಅವಧೂತರು ಹೇಳುವಂತಹ ವಿಷಯ ಇದೆ. ಇವರೆಲ್ಲ 24 ಗುರುಗಳು, ಚತುರ್ವಿಂಶತಿ 24 ಗುರುಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಅರ್ಥಾತ್ ಈ ಒಂದೊಂದು ವಸ್ತುವಿನಿಂದ, ಈ ಒಂದೊಂದು ವ್ಯಕ್ತಿಯಿಂದ ನಾವು ಅನೇಕ ವಿಷಯಗಳನ್ನು, ಉತ್ತಮವಾದಂತಹ ವಿಷಯಗಳನ್ನು ತಿಳಿದುಕೊಳ್ಳುವ, ಪಡೆಯುವಂತಹ ಒಂದು ಶಕ್ತಿ ನಮಗೆ ಬರುತ್ತದೆ. ಇವುಗಳಿಂದ ಉತ್ತಮವಾದಂತಹ ಜ್ಞಾನ ನಮಗಾಗ್ತದೆ.
ಬಹಳ ಅದ್ಭುತವಾದಂತಹ ಚಿಂತನೆಯನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಉದ್ಧವನಿಗೆ ಕೊಟ್ಟಿದ್ದಾನೆ. 24 ಗುರುಗಳು ಅಂತ ನೆನೆಸಿದ್ದಾರೆ. ಉದಾಹರಣೆಗೆ ಕುಮಾರಿ, ನಾವು ಪೃಥ್ವಿಯಿಂದ ನಾವು ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕ್ಷಮ ಎಂಬ ಗುಣ ಪೃಥ್ವಿಯಲ್ಲಿ ಎಷ್ಟು ಉಂಟು. ಪೃಥ್ವಿಯಿಂದ ನಾವು ಕ್ಷಮಾಗುಣವನ್ನು ಪಡೆದುಕೊಳ್ಳಬಹುದು. ವಾಯು, ಅಲ್ಲಿ ಪಾವಿತ್ರ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ಹೀಗೆ ಒಂದೊಂದರಿಂದ ನಾವು ಒಂದೊಂದು ಜ್ಞಾನವನ್ನು ಮಾಡಿಕೊಳ್ಳಿಕ್ಕಾಗ್ತದೆ. ಈಗ ಉದಾಹರಣೆಗೆ ಕುಮಾರಿಯಿಂದಲೂ ಕೂಡ ನಾವು ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಅಂದರೆ ಕುಮಾರಿಯ ಉದಾಹರಣೆಯನ್ನು ಹೇಳ್ತಾರೆ. ಕ್ವಚಿತ್ ಕುಮಾರಿ ತು ಆತ್ಮಾನಂ ಪೂರ್ಣಾನಾನ್ ಗೃಹಮಾಗತಾನ್ ಸ್ವಯಂ ತಾನ್ ಅರ್ಹಯಾಮಾಸ ಕ್ವಾಪಿ ತ್ಯಾತೇಷು ಬಂಧುಷು. ಒಬ್ಬ ಕುಮಾರಿ, ಅವಳು ಪ್ರಾಯ ಎಂಗೇಜ್ಮೆಂಟ್ ಆದಂತಹ ಹುಡುಗಿ. ಅವಳ ಮನೆಗೆ ಗಂಡು ಬೀಗರೆಲ್ಲ ಬಂದಿದ್ದಾರೆ. ಮನೆಯಲ್ಲಿ ಅವಳು ಕನ್ಯೆ ಕುಮಾರಿ ಒಬ್ಬಳೇ ಇದ್ದಾಳೆ. ಅವಳ ತಂದೆ ತಾಯಿ ಮನೆಯ ಎಲ್ಲರೂ ಕೂಡ ಬೇರೆ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಹೊರಗೆ ಹೊರಟೋಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಇವಳು ಕನ್ಯಾ ಕುಮಾರಿ ಒಬ್ಬಳೇ ಇದ್ದಾಳೆ. ಇವರೆಲ್ಲ ಬಂದಿದ್ದಾರೆ. ಗಂಡು ಬೀಗರೆಲ್ಲ ಆ ಮನೆಗೆ ಬಂದಿದ್ದಾರೆ. ಆಗ ಮನೆಗೆ ಬಂದವರಿಗೆ ಆತಿಥ್ಯವನ್ನು ಕೊಡಬೇಕಾದದ್ದು ಧರ್ಮ. ನಮ್ಮ ಸನಾತನ ಧರ್ಮದ ಒಂದು ಅದ್ಭುತವಾದ ಸಂಗತಿ ಏನು ಅಂದರೆ, ಮನೆಗೆ ಬಂದವರಿಗೆ ಆತಿಥ್ಯವನ್ನು ಕೊಡುವಂಥದ್ದು. ಅತಿಥಿ ದೇವೋ ಭವ ಅಂತ. ಇದಕ್ಕೆ ಅವಳು ಆತಿಥ್ಯವನ್ನು ಕೊಡಬೇಕು. ಬಂದ ಗಂಡು ಬೀಗರಿಗೆ ಮುಂದೆ ಅವರು ಇವಳನ್ನು ಮದುವೆ ಮಾಡಿಕೊಳ್ಳುವಂಥವರು, ಸ್ವೀಕರಿಸುವವರು ಇವಳಿಗೆ ಆತಿಥ್ಯ ಕೊಡಬೇಕು. ಅದಕ್ಕೆ ಮನೆಯಲ್ಲಿ ಅವರಿಗೇನಾದರೂ ಕೊಡಬೇಕು ಅಂತ ಹೇಳಿ ನೋಡ್ತಾಳೆ. ಪಾಪ ಮನೆಯಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿಯಾಗಿದೆ. ಪ್ರಾಯ ಅವಲಕ್ಕಿ, ಇನ್ನು ಬೇರೆ ಈ ಥರ ಭೋಜ್ಯ ಪದಾರ್ಥಗಳು, ತಿನ್ನುವ ಪದಾರ್ಥಗಳು ಪ್ರಾಯ ಖಾಲಿಯಾಗಿಬಿಟ್ಟಿದೆ. ಆದರೆ ಅವಲಕ್ಕಿ ತಯಾರು ಮಾಡಬೇಕು, ಬಂದವರಿಗೆ ಅವಲಕ್ಕಿ ಕೊಡಬೇಕು. ತೇಷಾಂ ಅಭ್ಯವಹಾರಾರ್ಥಂ ಶಾಲೀನ್ ಪಾರ್ಥಿವ ಅವಘ್ನಂತ್ಯಾಃ ಪ್ರಕೋಷ್ಠಸ್ಥಾಃ ಚಕ್ರುಃ ಶಂಖಾಸ್ವನಂ ಮಹತ್. ಈಗ ಬಂದವರಿಗೆ ಬೇಗ ಅವಲಕ್ಕಿ ಕೊಡಬೇಕು ಅಂದರೆ ಡಬ್ಬಿಯಲ್ಲಿ ಅವಲಕ್ಕಿ ಖಾಲಿ. ಅದಕ್ಕೇನು ಮಾಡಬೇಕು? ಈಗಿನ ಹಾಗೆ ಇಮ್ಮಿಡಿಯೇಟಾಗಿ ಅಂಗಡಿಯಲ್ಲಿ ಅವಲಕ್ಕಿ ತರುವಂತೆ ಆಗ ತರೋದು ಕಷ್ಟ ಇತ್ತು. ಅದಕ್ಕೆ ತಯಾರು ಮಾಡಬೇಕು. ಭತ್ತವನ್ನು ಕುಟ್ಟಿ ಅವಲಕ್ಕಿ ರೆಡಿ ಆಗಬೇಕು. ಅದಕ್ಕೆ ಅವಳೇನು ಮಾಡಿದ್ಲು? ಅವಳು ಅಂದರೆ ಬಂದವರಿಗೆ ಉಪಹಾರವನ್ನು, ಅವಲಕ್ಕಿಯನ್ನು ಕೊಡಬೇಕು ಅಂತ ಹೇಳಿ, ಅವಲಕ್ಕಿ ಖಾಲಿಯಾಗಿದ್ದರಿಂದ ಅವಳು ಭತ್ತವನ್ನು ಕುಟ್ಟಲಿಕ್ಕೆ ಆರಂಭ ಮಾಡಿದ್ಳು. ಆಗ ಭತ್ತ ಕುಟ್ಟುವಾಗ ಶಂಖಾಸ್ವನಂ ಮಹತ್. ಅವಳು ಭತ್ತ ಕೊಡ್ತಾ ಇದ್ದಾಳೆ ಅವಲಕ್ಕಿ ಸಲುವಾಗಿ. ಅವಳು ಕೈ ತುಂಬ ಬಳೆಗಳನ್ನು ಹಾಕಿದ್ಲು. ಬಳೆಗಳನ್ನು ಹಾಕಿದ್ದರಿಂದ ಅದೇನಾಗ್ತದೆ, ಒಂದಕ್ಕೊಂದು ಬಳೆಗಳು ತಾಕೋದರಿಂದ ಶಬ್ದ ಬರ್ತಾ ಇದೆ.
ಕುಟ್ಟುವ ಶಬ್ದ ಅರ್ಥಾತ್ ಆ ಧ್ವನಿಗಳ ಆ ಬಳೆಗಳ ಧ್ವನಿ ಬಂದರೆ ಮತ್ತೆ ಅಲ್ಲಿ ಮುಜುಗರ ಆಗ್ತದೆ ಅಂತ ಹೇಳಿ ಅವಳೇನು ಮಾಡಿದ್ಲು ಅಂದರೆ ಅವಳು ತನ್ನ ಕೈಯಲ್ಲಿರುವಂತಹ 2 ಬಳೆಗಳನ್ನು ತೆಗೆದು 10 ಬಳೆಗಳಿತ್ತು ಅದರಲ್ಲಿ 2 ತೆಗೆದ್ಲು. ಅದು 8 ಆಯಿತು. ಮತ್ತೆ ಪುನಃ ಅವಳು ಅದನ್ನು ಬಭಂಜ ಏಕೈಕ ಶಶಂಕಾನ್ ದೋ ಪಾಣ್ಯೋ ಅಶೇಷಯತ್. ಅವಳು ಮತ್ತೆ ಪುನಃ ಕುಟ್ಟಲಿಕ್ಕೆ ಆರಂಭ ಮಾಡಿದಾಳೆ. ಮೊದಲಿನಂತೆ ಧ್ವನಿ ಬರದೇ ಇದ್ರು ಆದರೂ ಮತ್ತೆ ಧ್ವನಿ ಬಂತು. ಮತ್ತೆ 2 ತೆಗೆದು ಪುನಃ ಅದನ್ನು ಭತ್ತವನ್ನು ಕೊಡ್ತಾಳೆ, ಧ್ವನಿ ಬರ್ತದೆ. ಕೊನೆ 4 ಬಳೆ ಹಾಕಿಕೊಂಡು ಭತ್ತ ಕೊಟ್ಟಿದ್ದು ಮತ್ತೆ ಧ್ವನಿ ಬಂತು. ಕೊನೆಗೆ ಮಾಡಿದ್ದು 2 ಬಳೆಗಳನ್ನು ಹಾಕಿಕೊಂಡು 2 ಕೈಗಳಲ್ಲಿ 2 ಬಳೆಗಳನ್ನು ಹಾಕಿ ಅವಳು ಆ ಭತ್ತವನ್ನು ಕುಟ್ಟಲಿಕ್ಕೆ ಶುರು ಮಾಡಿದ. ಹಾಗಿದ್ರೂ ಕೂಡ ಏನಾಯಿತು ಅಂದರೆ ಮತ್ತೆ ಪುನಃ ಮೊದಲಿನಷ್ಟು ಧ್ವನಿ ಬರದೇ ಇದ್ದರೂ ಮತ್ತೆ ಅದು ಸಣ್ಣದಾದ ಧ್ವನಿ ಬಂತು. ಆವಾಗ ಆ 2 ಬಳೆಗಳಲ್ಲಿ ಒಂದೊಂದು ಬಳೆಗಳನ್ನು ಮಾತ್ರ ಕೈಯಲ್ಲಿ ಹಾಕಿಕೊಂಡು ಇನ್ನುಳಿದ ಆ ಬಳೆಗಳನ್ನು ಪೂರ್ಣ ತೆಗೆದು ಹಾಕಿ ಬಿಟ್ಲು. ಒಂದೊಂದು ಬಳೆ ಮಾತ್ರ ಹಾಕಿಕೊಂಡ್ರು ಕೈ. ಆವಾಗ ಏನಾಯಿತು, ಶಬ್ದ ಇಲ್ಲ, ನಿಶ್ಶಬ್ದವಾಯಿತು. ಯಾವ ಧ್ವನಿಯೂ ಬರಲಿಲ್ಲ. ಅದು ನಿಶಬ್ದವಾಯಿತು. ಅವಳು ಭತ್ತವನ್ನು ಕುಟ್ಟಿದ್ಲು, ಅವಲಕ್ಕಿ ರೆಡಿ ಆಯಿತು. ಬಂದ ಅತಿಥಿಗಳಿಗೆ, ಗಂಡು ಬೀಗರಿಗೆ ಉಪಚಾರವನ್ನು ಮಾಡಿದ್ರು. ಇದರಿಂದ ನಾವೇನು ತಿಳಿದುಕೊಳ್ಬೇಕು ಅಂದರೆ, ತುಂಬ ಜನ ಇದ್ದರೆ, ತುಂಬ ಬಳೆಗಳಿದ್ದಾಗ ಹೇಗೆ ಧ್ವನಿ ಬಂತು ಅದರಂತೆ ನಾವು ತುಂಬ ಜನರಿದ್ದಾಗ, ಜೊತೆಗೆ ಅನೇಕ ಜನರಿದ್ದಾಗ ನಮಗೆ ಸಾಧನೆಗೆ ತುಂಬ ಕಷ್ಟ. ಸಾಧನೆಗೆ ನಮಗೆ ಒಂದು ಒಳ್ಳೆಯ ಒಂದು ಉತ್ತಮವಾದಂತಹ ಮಾರ್ಗ ನಮಗೆ ಸಿಗಬೇಕು ಅಂತಂದರೆ, ನಾವು ಸಾಧನೆಯ ಮಾರ್ಗದಲ್ಲಿ ನಾವು ಸರಳವಾಗಿ ಸಾಗಬೇಕು ಅಂದರೆ ಅದಕ್ಕೆ ನಾವು ಏಕಾಂತದಲ್ಲಿ ಒಬ್ಬರೇ ಇದ್ದಾಗ ಅದನ್ನು ನಾವು ಒಂದು ಉತ್ತಮವಾದಂತಹ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಏಕಾಂತದಲ್ಲಿ ನಾವು ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಬೇಕು. ಸಂಸಾರ ಇದ್ದರೆ ತುಂಬ ಕಷ್ಟ ಆಗ್ತದೆ. ಸಾಧನೆಯ ಮಾರ್ಗದಲ್ಲಿ ಈ ಸಂಸಾರ ಪ್ರಾಯ ಪ್ರತಿಬಂಧಕ. ಅದನ್ನೂ ಕೂಡ ನಾವು ಸಾಧಕ ಆಗ್ತದೆ ಯಾವಾಗ ನಮ್ಮ ಮನಸ್ಸು ನಿಯಂತ್ರಣದಲ್ಲಿರಬೇಕು. ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅಂತಾದರೆ ಅದು ಕಾಡಲ್ಲಿ ಹೋದರೂ ಕೂಡ ನಮಗೆ ಸಾಧನೆ ಆಗೋದಿಲ್ಲ. ಹಾಗಾಗಿ ನಾವು ಅಭ್ಯಾಸವನ್ನು ಮಾಡುವಾಗ, ಶಾಸ್ತ್ರಾಭ್ಯಾಸವನ್ನು ಮಾಡುವಾಗ, ದೇವರ ಪೂಜೆಯನ್ನು ಮಾಡುವಾಗ, ಸಂಧ್ಯಾವಂದನವನ್ನು ಮಾಡುವಾಗ, ಧ್ಯಾನಾದಿಗಳನ್ನು ಮಾಡುವಾಗ ಪ್ರತಿಬಂಧಕ ಇರಬಾರದು. ಏನಿರಬೇಕು? ಏಕಾಂತತೆ ಇರಬೇಕು, ನಿಶಬ್ದವಾದ ವಾತಾವರಣ ಇರಬೇಕು, ರಮ್ಯವಾಗಿರಬೇಕು. ಅಂದಾಗ ಮಾತ್ರ ನಮ್ಮ ಉದ್ದೇಶ ಪೂರ್ಣವಾಗ್ತದೆ. ಜೊತೆಗೆ ಸರ್ವಾಂತರ್ಯಾಮಿಯಾದಂತಹ ಭಗವಂತನ ಅನುಗ್ರಹ ಆಗ್ತದೆ. ಆದ್ದರಿಂದ ಆದಷ್ಟು ನಾವು ಏಕಾಂತದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಸಂಧ್ಯಾವಂದನಾದಿಗಳನ್ನು ಮಾಡುವಾಗ ಏಕಾಂತದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಒಬ್ಬರೇ ಮಾಡ್ತಾ ಇದ್ದರೆ ಒಮ್ಮೊಮ್ಮೆ ಏನಾಗೋದುಂಟು ಅಂದರೆ ಅದು ನಿದ್ದೆ ಬರೋ ಸಾಧ್ಯತೆ ಇರ್ತದೆ. ಆ ನಿದ್ರೆಯನ್ನು ಕೂಡ ಗೆಲ್ಲಬೇಕು. ನಿದ್ರಾದಿಗಳನ್ನು ಗೆದ್ದು ಏಕಾಂತದಲ್ಲಿದ್ದುಕೊಂಡು
ಭಗವದ್ ವಿಷಯಕ ಧ್ಯಾನವನ್ನು ಮಾಡಿದಾಗ ಒಂದು ಅಪೂರ್ವವಾದಂತಹ ಸಿದ್ಧಿ ನಮಗಾಗ್ತದೆ ಅಂತ ಈ ಕುಮಾರಿಯ ಉದಾಹರಣೆಯಿಂದ ನಾವು ತಿಳಿದುಕೊಳ್ಳಬಹುದು. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಅಪೂರ್ವವಾದಂತಹ ವಿಷಯಗಳನ್ನು ತಿಳಿಸಿದ್ದಾನೆ. ಅನೇಕ ಜ್ಞಾನದ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾನೆ. ವೈರಾಗ್ಯದ ಮಹತ್ವ, ಭಕ್ತಿಯ ವೈಭವ, ಅದೆಲ್ಲ ವಿಷಯಗಳನ್ನು ಶ್ರೀಕೃಷ್ಣ ದೇವರು ಉದ್ಧವನಿಗೆ ತಿಳಿಸಿ, ಉದ್ಧವನಿಗೆ ಏನು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ, ನೀನು ಕೊನೆಯಲ್ಲಿ ಕಲಾಪ ಕ್ಷೇತ್ರಂ ಪ್ರತಿ ಗಚ್ಚ, ಕಲಾಪ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ಹೋಗಿ ಕಲಾಪ ಕ್ಷೇತ್ರ ಅಂದರೆ ಬದ್ರಿನಾಥ್ ಕ್ಷೇತ್ರಕ್ಕೆ ಹೋಗಿ ನನ್ನ ಸನ್ನಿಧಾನ ಅಂದರೆ ನಾರಾಯಣ ದೇವರ ಸನ್ನಿಧಾನದಲ್ಲೇ ಇದ್ದು ಅಲ್ಲಿ ಪಾಠ ಪ್ರವಚನವನ್ನು ಮಾಡಿಕೊಂಡಿರಬೇಕು, ಅಲ್ಲಿ ಬಂದವರಿಗೆಲ್ಲ ಜ್ಞಾನವನ್ನು ಕೊಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿ ಕಳಿಸ್ತಾನೆ. ಇಂದಿಗೂ ಕೂಡ ಉದ್ಧವ ಕಲಾಪ ಕ್ಷೇತ್ರದಲ್ಲಿ ಅರ್ಥಾತ್ ಬದ್ರಿನಾಥ ಕ್ಷೇತ್ರದಲ್ಲಿ ಇದ್ದಾನೆ. ಎಲ್ಲ ಸಜ್ಜನರಿಗೆಲ್ಲ ಅವರು ಉದ್ಧವ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತಿಗೂ ಬದ್ರಿನಾಥ ಕ್ಷೇತ್ರದಲ್ಲಿ ನಾರಾಯಣ ದೇವರ ದೇವಾಲಯದಲ್ಲಿ ಅಲ್ಲಿ ದೇವರ ದರ್ಬಾರನ್ನು ತೋರಿಸುವಾಗ ಉದ್ಧವಜಿ ಹೈ ಅಂತ ಅಲ್ಲಿ ಅರ್ಚಕರು ತೋರಿಸ್ತಾರೆ. ಹೀಗೆ ಉದ್ಧವನ ಒಂದು ಗೀತೆ, ಕೃಷ್ಣದೇವರು ಉದ್ಧವನಿಗೆ ಉಪದೇಶ ಮಾಡಿದ ಭಾಗ ಇದು. ಆದ್ದರಿಂದ ಇದು ಉದ್ಧವ ಗೀತೆ ಅಂತ ಪ್ರಸಿದ್ಧವಾಯಿತು. ಏಕಾದಶ ಸ್ಕಂದದಲ್ಲಿ ಬರುವಂತಹ ಈ ಉದ್ಧವ ಗೀತೆ ಅದು ಸದಾ ಶ್ರವಣೀಯ. ನಾವು ಯಾವಾಗಲೂ ಅದನ್ನು ವಿಶೇಷವಾಗಿ ಶ್ರವಣ ಮಾಡಬೇಕು, ಮರಣ ಮಾಡಬೇಕು. ಕೃಷ್ಣದೇವರು ಹೇಳಿದಂತಹ ವಿಷಯಗಳನ್ನು, ಉದ್ಧವನಿಗೆ ಹೇಳಿದ ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ಅದನ್ನು ತಂದುಕೊಡಬೇಕು. ಆವಾಗ ಕೃಷ್ಣದೇವರ ಅರ್ಥಾತ್ ಭಗವಂತನ ಒಲುಮೆ ನಮಗೆ ವಿಶೇಷವಾಗಿ ಆಗ್ತದೆ ಅಂತ ಹೇಳಿ, ಇವತ್ತು ಆಷಾಢ ಏಕಾದಶಿ ಈ ದಿನದಂದು ನಾವು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಈ ಉದ್ಧವ ಗೀತೆಯನ್ನು ನಾವು ಚಿಂತನೆ ಮಾಡಿದ್ದೇವೆ. ಭಗವಂತನ ಕಾರುಣ್ಯ ನಮಗೆ ಇರಲಿ ಅಂತ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ.